ಕಮಲಾ 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 ಹೇಳಿದ್ನಲ್ಲಮ್ಮ, ಬಾಡಿಗೆ ಕಟ್ಟಬೇಕು, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡಬೇಕು. ಒಂದು ಬಾಡಿಗೆ ಕಟ್ಟು, ಇಲ್ಲ ಅಂತಂದ್ರೆ ಮನೆ ಖಾಲಿ ಮಾಡು. ಎರಡರಾಗ ಒಂದು ಮಾಡು ಅಷ್ಟೇನೆ. ನಮಗೂ ಕಾದು ಕಾದು ಸಾಕಾಗೈತೆ. ನಿನ್ ಗಂಡನ್ ಕಳಿಸು ಅಂತ ಹೇಳಿದ್ರೆ ನಿನ್ ಗಂಡನ್ ಕಳಿಸ್ದ ನೀನು? ನಮ್ಗೇನು ಬಾಡಿಗೆ ಎಷ್ಟು ದಿನ ಆಯ್ತು? ಇವತ್ತಾಗಲೇ 15 ತಾರೀಕು. ನಮ್ಗೇನಾದ್ರೂ ಕಮಿಟ್ಮೆಂಟ್ಸ್ ಇರಲ್ವಾ? ಈಗ ಬಾಡಿಗೆ ಕೊಡ್ತೀರೋ ಮನೆ ಖಾಲಿ ಮಾಡ್ತಿರೋ? ಮಗಳೇ, ಈಗ ನಮ್ಮ ಹತ್ರ ಐತಲ್ಲ ದುಡ್ಡು, ಅದನ್ನ ನೀ ತಂದು ಕೊಟ್ಬಿಡೋಣ. ಈ ತಿಂಗಳದ ಹೆಂಗೋ ಬಗೆಹರಿಲಿ, ಆಮೇಲಿಂದ ಬೇಕಾದ್ರೆ ಯೋಚನೆ ಮಾಡಿ ನೋಡೋಣ ಏನೋ ಒಂದು. ಅಮ್ಮ, ನಮ್ಮ ದುಡ್ಡೆಲ್ಲ ಖರ್ಚು ಮಾಡ್ಕೊಬಿಟ್ರೆ ಮುಂದೆ ಕತೆ ಹೇಳು. ಇಲ್ಲಾಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗಾಯ್ತದ? ಇನ್ನು 15-20 ದಿನದಾಗೆ ಏನೋ ಒಂದು ಪ್ಲಾನ್ ಮಾಡೋಣ. ಈಗ ಸುಮ್ಮನಿರು, ಒಳಗಡೆಯಿಂದ ಹೋಗ್ಬಿಟ್ಟು ತಂದು ಕೊಡ್ತೀನಿ ಕಾಸ. ಹೆಂಗೋ 8,000 ಹೇಳು, 7,500 ಅಲ್ವಾ? ಸರಿ, ತಂದು ಕೊಡ್ತೀನಿ, ನಿಂತ್ಕ ನೀನು. ಅಮೌಂಟ್ ಕೊಡ್ತು, ನೀನು ಎದ್ದೇ ಇಲ್ವಲ್ಲಮ್ಮ? ಏನು ಕತೆ ಹೇಳು? ಎದ್ದೊಳೋದನ ಬೇಡವಾ? ಎದ್ದೇ ಇಲ್ಲ ನೋಡು. ಬಿಡು, ಇವಾಗ ಯಾಕೆ, ಇರು ಒಂದು ನಿಮಿಷ ಬಂದೆ. ಅಯ್ಯೋ, ನೆನ್ನೆನೆ ಕೊಡೋಣ ಅಂತ ಅನ್ಕೊಂಡ್ವಿ, ಆದರೆ ಹೊಸಿ ಕೆಲಸ ಇತ್ತಲ್ಲ, ಅದಕ್ಕೆ ನೆನೆಯ ಆಗಲಿಲ್ಲ ಅಷ್ಟೇನೆ. ಕೊಡಕ್ಕೆ ಏನಕ್ಕೂ ಹೊಸಿ ಕೆಲಸ ಶಾನೆ ಇತ್ತು, ಬರೋಕ್ಕಾಗಲಿಲ್ಲ. ಒಂದು ನಿಮಿಷ ಇರಿ, ಅಮ್ಮ ಕೊಡ್ತದೆ. ಸರಿ ಸರಿ, ತಗೊಳ್ಳಿ. ನೀವು ಹೇಳ್ದಂಗೆ ನೆನೆಯ 7,500 ಸರಿಯಾಗೈತಿದ್ರಾಗೆ. ತಗೊಳ್ಳಿ ನೋಡಿ. ಹಿಂಗೆ ಹೇಳ್ತಿದ್ದೀನಿ ಅಂತಲ್ಲ, ಮುಂದಿನ ತಿಂಗಳಿಂದ ಕರೆಕ್ಟಾಗಿ 1ನೇ ತಾರೀಕು ನನ್ನ ಅಕೌಂಟಿಗೆ ದುಡ್ಡು ಹಾಕ್ಬೇಕು, ಇಲ್ಲಾಂದ್ರೆ ಮಂತಕ್ಕೆ ತಂದ್ಬಿಟ್ಟು ಕೊಟ್ಬಿಡಿ. ಪದೇ ಪದೇ ನಾನೇ ನಿಮ್ಮ ಮಂತಕ್ಕೆ ಬರ್ತಾರ ಮಾಡ್ಕೋಬೇಡಿ. ಅಕಸ್ಮಾತ್ ಏನೋ ಮುಂದಿನ ತಿಂಗಳು ಇದೇ ಥರನೇ ಲೇಟ್ ಆಯಿತು ಅಂತ ಹೇಳಿದ್ರೆ ನಾನಂತೂ ಮನೆ ಖಾಲಿ ಮಾಡಿಸ್ತೀನಿ ಅಷ್ಟೇನೆ. ನಮಗೆ ತುಂಬ ಕಮಿಟ್ಮೆಂಟ್ ಅವೆ, ಕಮಿಟ್ಮೆಂಟ್ಗೋಸ್ಕರನೇ ನಾನು ಇಷ್ಟೆಲ್ಲ ಮಾಡಿರೋದು. ಸರಿ ಆಯಿತು, ನನಗಿವಾಗ ಕೆಲಸ ಆಯ್ತು, ನಾನು ಹೋಗ್ತೀನಿ. ಮುಂದಿನ ತಿಂಗಳು ಇವತ್ತು ಎಷ್ಟಾಗಲೇ ತಾರೀಕು? 15 ಅಲ್ವಾ? ಇನ್ನು 15 ದಿನದೊಳಗಡೆ ಮತ್ತೆ 7,500 ತಂದು ನಾನು ಕೊಡಬೇಕು ಅಷ್ಟೇನೆ. ಅಯ್ಯೋ, ಇಲ್ಲ ಇಲ್ಲ ಇಲ್ಲ, ತಂದು ಕೊಡ್ತೀವಿ. ಏನೋ ಹೊಸಿ ನಮಗೂ ಗೊತ್ತಿರಲಿಲ್ಲ, ಅವಳಿ ಅಂದ್ರೆ ಹೊಸಿ ಅದು ಇದು ಏನೂ ಹೇಳಿರಲಿಲ್ಲ, ಅದಕ್ಕೆ ಹೊಸಿ ಕನ್ಫ್ಯೂಸ್ ಆಗೋಗ್ಬಿಡ್ತು ನಮಗೂ. ಈಗ ಹೇಳಿದಿರಲ್ಲ ಕರೆಕ್ಟಾಗಿ ಕೊಡಿ ಅಂತ ಹೇಳ್ಬಿಟ್ಟು, ಕರೆಕ್ಟಾಗಿ ತಂದು ಕೊಡ್ತೀನಿ ಬಿಡಿ. ಸರಿ ಆಯಿತು. ಇನ್ನು 15 ದಿನಕ್ಕೆ ತಿರುಗಿ 7,500 ಕೊಡಬೇಕು. ಏನು ಮಾಡ್ತೀಯಾ? ಅದೇ ಕಣಮ್ಮ, ನನಗೂ ಗೊತ್ತಾಯ್ತಿಲ್ಲ ಈಗ ಏನು ಮಾಡೋದು ಅಂತ. ಕಮಲಾ, ಕಮಲಾ, ಅಯ್ಯಪ್ಪ, ಪೂರ್ತಿ ತಲೆನೋವು ಬಂದ್ಬಿಟ್ಟೈತೆ ನನಗಂತೂ. ಎದ್ದ ಅನ್ನಿಸ್ತದೆ ಕಣಮ್ಮ. ನಾನೆಲ್ಲ ನಮ್ಮನ್ನು ಕುಡಿಸಿ ಡ್ಯಾನ್ಸ್ ಮಾಡಿಸಿ ಕುಣಿಸಿ ಏನೇನೋ ಮಾಡ್ಬಿಟ್ಟು, ಯಪ್ಪ ಇವಾಗ ಎಷ್ಟು ಗಂಟೆ ಆಗಲೇ ಮಧ್ಯಾಹ್ನ ಆಯಿತು ಕಣಮ್ಮ. ಮಧ್ಯಾಹ್ನ ನೋಡು, ಇವಾಗ ಮಧ್ಯಾಹ್ನ ಬಂದಿರೋದು ನೋಡು. ಬರ್ಲಿರು. ಕಮಲಾ, ಅಯ್ಯೋ, ರಾತ್ರಿ ಅಂತೂ ಫುಲ್ಲು ತಲೆನೋವು ಬಂದ್ಬಿಡ್ತು ನನಗಂತೂ. ಫುಲ್ಲು ಅಂದರೆ ಫುಲ್ಲು ತಲೆನೋವು. ಅಪ್ಪಪ್ಪ, ಅದಕ್ಕೆ ನಾನಂತೂ ಸುಮ್ಮನೆ ಮಲಗ್ಬಿಟ್ಟೆ ನಾನಂತೂ. ಸದ್ಯ ಇವಾಗ ಎಚ್ಚರಿಕೆ ಆಯಿತು. ಏನು ಮಾಡಿದಿರಾ ತಿಂಡಿಗೆಲ್ಲನೂ? ನೀವೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನನ್ನ ನಮ್ಮಮ್ಮನ ಹೇಳ್ಬಿಡಿ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಬಾಡಿಗೆ ಕಟ್ಟಿಲ್ಲ, ಏನು ಮಾಡಿಲ್ಲ, ಸಂಜೆ ಬಂದ್ಬಿಟ್ಟು ಕುಡ್ಕೊಂಡ್ಬಿಟ್ಟು ಬಂದಿದ್ದೀರಾ. ನಮ್ಮನ್ನ ಏನಂತ ಅನ್ಕೊಂಡಿದ್ದೀರಾ? ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಏನು ಮಾತಾಡ್ತಿದ್ಯಾ? ಬಾಡಿಗೆ ಅದು ಏನು ಹೆಂಗ್ ಸಿಕ್ರಂಗೇನೆ ಮಾತಾಡ್ತಾ ಇದ್ದೀರಾ? ಏನ್ ಮಾತಾಡ್ತಾ ಇರೋದು? ನೆನೆಲ್ಲ ನನ್ನ ಹತ್ರನೇ ಆಡಿ ಹೇಳು, ಡ್ಯಾನ್ಸ್ ಮಾಡು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನೇ ನೀ ಅಯ್ಯೋ ಪಯ್ಯೋ ಅಂತ ಅನ್ನಿಸ್ಬಿಟ್ಟು ಇವಾಗ ನೋಡ್ರೆ ಏನು ಆಗಲ್ಲ ಅಂತ ಕುಂತಿದ್ದೀರಾ. ಬಾಡಿಗೆ ಸಮೇತ ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಬಾಡಿಗೆ ಸಹ ನಾನು ಕೊಟ್ಟಿದ್ದೀನಿ. ಇವಾಗ ಬಂದ್ಬಿಟ್ಟು 7,500 ರೂಪಾಯಿ ಬಾಡಿಗೆನ ಎಷ್ಟು ಬಿಲ್ಡಪ್ ಕೊಟ್ಬಿಟ್ರಲ್ಲ. ಸಂಜೆ ಮಾತಾಡೋಣ ಅಂತ ಬಂದ್ರೆ ಎಷ್ಟು ದೌಲತ್ತು. ಥು, ಏನಂತ ಅನ್ಕೊಂಡ್ಬಿಟ್ಟಿದ್ಯೋ ನೀನಂತೂ ನಾಕಾಣೆ. ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀನಂತೂ? ಯಪ್ಪ ಯಪ್ಪ, ನನ್ಗಂತೂ ಅದೇನೋ ಅಂತಾರಲ್ಲ, ಥು, ನೀನು ನಂಬ್ಕೊಂಡು ಬಂದಲ್ಲ, ಚಿಪ್ ಇಳ್ಕೋಬೇಕು ನಾನಂತೂ. ಇನ್ನು 15 ದಿನದೊಳಗಡೆ ಮತ್ತೆ 7,500 ಕೊಡಬೇಕಾಗ್ತದೆ. ಮತ್ತೆ ಎಲ್ಲಿಂದ ತಗೊಬಿಟ್ಟು ಬಂದು ಕೊಡ್ತೀಯಾ 7,500 ನೀನು? ಎಲ್ಲಿಂದ ತಂದು ಕೊಡ್ತೀಯಾ? ನೋಡು ನೋಡು, ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ. ಏನು ಕೆಲಸ ಸಿಗ್ತದ ಸಿಗಲ್ವಾ ಹೇಳ್ಬಿಡು. ನಮ್ಮನ್ನು ಕರ್ಕೊಂಡು ಬಂದ್ಬಿಟ್ಟು ಇಲ್ಲಿ ನಾವೇ ಬಾಡಿಗೆ ಕಟ್ಟಬೇಕು, ಅದು ಸಾಲದು ಅಂತ ರಾತ್ರಿ ಕುಡ್ಕೊಂಡು ಬೇರೆ ಬಂದಿದ್ಯಾ. ನಮ್ಮ ಮನೆ ಹಾಳಾಗಿ ಹೋಗ್ತಾ ಇತ್ತು ಇವಾಗ ಎಲ್ಲನೂ. ಈ ಸೋಫಾ, ಫ್ರಿಡ್ಜು, ಟಿವಿ, ವಾಷಿಂಗ್ ಮಿಷಿನ್ ಯಾವುದು ನಮ್ದಲ್ಲ ಅಂತನೂ ಗೊತ್ತಾಯ್ತು. ಇನ್ನೂ ಎಷ್ಟು ಸುಳ್ಳು ಹೇಳಿದ್ಯಾ? ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಹೇಳು. ಇನ್ನೂ ಏನೇನು ಸುಳ್ಳು ಹೇಳಿದ್ಯಾ ಹೇಳು. ಎಲ್ಲ ಬರೀ ಸುಳ್ಳೇನೆ. ನನ್ನ ಗಂಡನ್ ಬಿಟ್ಟು ಬಂದಿದ್ದಕ್ಕೆ ಸರಿಯಾಗಿ ಮಾಡ್ತಾ ಇದೀಯ ನೀನಂತೂ. ಈ ಕೆಲಸ ಸಿಗ್ತೈತೋ ಸಿಗಲ್ವೋ ಹೇಳು. ಜೊತೆಗೆ ಕುಡ್ಕೊಂಡು ಬೇರೆ ಮಜಾ ಮಾಡ್ತಾ ಇದೀಯ ನೀನು. ಥು, ಏನು ಅನ್ಕೊಂಡಿದ್ದೆ. ನೀವು ಬಾಯಿ ಬಿಟ್ರೆ ಬರೀ ಸುಳ್ಳೇನೇ ಹೇಳೋದು. ನಿಜ ಅನ್ನೋದು ನಿಮ್ಗೂ ಬರೋದಿಲ್ಲ ಅಂತ ಅನ್ನಿಸ್ತದೆ. ನಿಜ ಗಿಜ ಎಲ್ಲನೂ ಇಲ್ವೇ ಇಲ್ಲ ಬಿಡು ನಿನ್ನಿದ್ರಾಗಂತೂ. ನೋಡು, ಸುಮ್ಮನೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿದ್ರೆ ಸರಿ, ಇಲ್ಲ ಅಂದರೆ ಸುಮ್ಮನೆ ಇರೋದಿಲ್ಲ ನಾನಂತೂ. ಕೆಲ್ಸಕ್ಕೆ ಹೋಗ್ತಿರೋ, ನಿಮಗೆ ಸಿಗ್ತೈತೋ ಸಿಗಲ್ವೋ ಹೇಳು. ಕಮಲಾ, ನಾನು ಹೇಳೋದನ್ನು ಹುಸಿ ಅರ್ಥ ಮಾಡ್ಕ ಕಮಲಾ. ಇವಾಗ ಹುಸಿ ಕಷ್ಟ ಆಗೋಗ್ಬಿಟ್ಟೈತೆ, ನನಗೂ ಕೆಲಸ ಪಲ್ಸ ಎಲ್ಲ ಸಿಗೋಕ್ಕೆಲ್ಲ ಕಷ್ಟ ಆಗೋಗ್ಬಿಟ್ಟೈತೆ. ನಾನು ಹುಡುಕ್ತಾನೇ ಇದ್ದೀನಿ ಕೆಲಸ ಬೇಕು ಬೇಕು ಅಂತ ಹೇಳ್ಬಿಟ್ಟು. ಕೆಲಸ ಸಿಗ್ತಾನೂ ಇಲ್ಲ, ಏನೂ ಇಲ್ಲ. ಈಗ ಏನು ಮಾಡೋಣ ಹೇಳು? ಅದಕ್ಕೇನೆ ಈಗ ನನಗೂ ಸಂಬಳ ಎಲ್ಲ ಬರಬೇಕು, ಕೆಲಸ ಸಿಗಬೇಕು ಅಂತ ಹೇಳಿದ್ರೆ ನಾನು ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಹುಡುಕ್ಬೇಕಾಗ್ತದೆ. ಈ ಕಡೆ ಬಿಟ್ಬಿಟ್ಟು ಬೇರೆ ಕಡೆ ಬೆಂಗಳೂರು ಕಡೆ ಅಲ್ಲಿ ಇಲ್ಲಿ ಎಲ್ಲ ಹೋದ್ರೇ ಸಿಕ್ಕರು ಸಿಗ್ಬೋದೇನೋ ನಮಗೆ. ನೋಡು, ನೀನು ಒಂದು ಕೆಲಸ ಮಾಡು ನೀನು. ಅದೇನು ಅಂತ ಹೇಳಿದ್ರೆ ಅದು ನೋಡು, ನಾಳೆಯಿಂದ ಗಾರ್ಮೆಂಟ್ಸಾಗಿ ಮೊದಲು ಕೆಲ್ಸಕ್ಕೆ ಹೋಗ್ತಿದ್ದಲ್ಲ, ಅಲ್ಲಿಗೆ ನೀನು ಕೆಲ್ಸಕ್ಕೆ ಹೋಗ್ಬಿಟ್ಟು ನೀನು ಕೆಲಸನ ಶುರು ಮಾಡ್ಕ. ಹೆಂಗೋ ಒಂದು 12-13 ಸಾವಿರ ಸಂಬಳ ಸಿಗ್ತದಲ್ಲ ಸದ್ಯಕ್ಕೆ. ಒಂದು 2-3 ತಿಂಗಳು ಹೆಂಗೋ ಮ್ಯಾನೇಜ್ ಆಗ್ತೈತೆ, ಹಂಗೋ ಹಿಂಗೋ ಮ್ಯಾನೇಜ್ ಆಗ್ತೈತೆ, ಸರಿನಾ? ಆಮೇಲಿಂದ ಬೇಕಾದ್ರೆ ಅಷ್ಟರೊಳಗಡೆ ನಾನು ಕೆಲಸ ಪಲ್ಸ ಹುಡುಕೊಂಡು ನಾನು ಹೋಗ್ತೀನಿ. ಸರಿನಾ? ಏನ್ರಿ ಹೇಳ್ತಾ ಇದ್ದೀರಾ ನೀವು? ನಾನಿವಾಗ ಮತ್ತೆ ಅದೇ ಗಾರ್ಮೆಂಟ್ಸ್ಗೆ 12-13 ಸಾವಿರ ರೂಪಾಯಿ ಕೆಲ್ಸಕ್ಕೆ ಹೋಗ್ಬೇಕಾ? ಏನು ಹೇಳಿ ಅಂದರೆ ಹಿಂಗೆ ಹೇಳ್ತಾ ಇದ್ದೀರಾ? ನನ್ನ ಮಗಳು ಅದೇ ಇದ್ರೆ ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋದಾಗಿದ್ದರೆ ನಾವ್ಯಾಕೆ ಇಷ್ಟೊಂದೆಲ್ಲನೂ ಕಷ್ಟಪಟ್ಕೊಂಡು ನಾವ್ಯಾಕೆ ಇದೆಲ್ಲ ಮಾಡ್ತಾ ಇದ್ವಿ?
ಇದೊಳ್ಳೆ ಚೆನ್ನಾಗೆ ಇದು ಮಾಡ್ತೀರಾ ನೀವಂತೂ. ನನ್ನ ಮಗಳನ್ನ ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ ಹೇಳಿದ್ರೆ ನೀವೇ ತಾನೇ ಫಸ್ಟ್ ಸ್ಟಾರ್ಟಿಂಗಾಗ ಎಲ್ಲನೂ. ಇವಾಗ ನೋಡಿದ್ರೆ ಕೆಲ್ಸಕ್ಕೆ ಹೋಗ್ಲಿ ಅಂತ ಬೇರೆ ಹೇಳ್ತಾ ಇದ್ದೀರಾ ನೀವು. ನೋಡು ಇದೆಲ್ಲನೂ ಸರ್ ಬರೋಕ್ಕಿಲ್ಲ. ನಾನು ಈಗಲೇ ಹೇಳ್ತಾ ಇದ್ದೀನಿ. ನನ್ನ ಮಗಳು ಮತ್ತೆ ಕೆಲ್ಸಕ್ಕೆ ಹೋದ್ರೆ ಅದೇ ಗಾರ್ಮೆಂಟ್ಸಾಗ ಏನು ಮರುವಾದಿ ಇರ್ತದ? ಜನ ಎಲ್ಲ ಆಡ್ಕೊಳಕ್ಕಿಲ್ವಾ? ಅಲ್ಲಿರೋರೆಲ್ಲ ಆಡ್ಕೊಳಕ್ಕಿಲ್ವಾ ಹೇಳಿ? ಈಗ ಜನ ಆಡ್ಕೊಳ್ಳೋದು ಮುಖ್ಯನಾ ಇಲ್ಲ ನಾವು ಸಂಸಾರ ಮಾಡ್ಕೊಂಡಿರೋದು ಮುಖ್ಯನಾ? ನೋಡಿ ನನ್ಗೆ ಒಳ್ಳೆ ಸಂಬಳ ಸಿಗ್ತದೆ, 1,00,000 ಕೆಲಸ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಹೇಳವನೆ. ಏನು 1,00,000 ಸಂಬಳನ? ಎಲ್ಲಿ? ಇಲ್ಲೇ ತುಮಕೂರು ಸೈಡಲ್ಲೋ ಹೇಳೋನೆ ನನ್ನ ಫ್ರೆಂಡು 1,00,000 ಸಂಬಳ ಅಂತ ಹೇಳ್ಬಿಟ್ಟು. 1,00,000 ಸಂಬಳ ಅಂತೂ ಪಕ್ಕ ಗ್ಯಾರಂಟಿ, ಪಕ್ಕ 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 ಸಿಗ್ತದೆ ನನಗಂತೂ. ಆದರೆ ಮುಂದಿನ ತಿಂಗಳು ಅಂತ ಹೇಳೋನೆ. ನೀನು ಜಸ್ಟ್ ಒಂದು ತಿಂಗಳು ಹೋಗ್ಬಿಟ್ಟು ಸಂಪಾದನೆ ಮಾಡ್ಕೊಂಬಿಟ್ಟು ಬಾ. ಬಾಡಿಗೆ ಗಿಡಿಗೆ ಕಟ್ಟೋಕ್ಕೂ ಸಂಸಾರಕ್ಕೂ ಆಗ್ತದೆ. ಆಮೇಲೆ ನನಗೆ 1,00,000 ಸಂಬಳ ಬರ್ತದೆ. ಆವಾಗ ಈ ಜುಜುಮಿ ಮನೆನೇ ಬೇಡ, ನಾವು ಇನ್ನೂ ಸಕ್ಕತ್ತಾಗಿರೋ ಮನೆ, ದೊಡ್ಡ ಮನೆ ಮಾಡ್ಕೊಂಡು ಇದಕ್ಕಿನ್ನೂ ದೊಡ್ಡದಾಗಿರೋ ಮನೆ ಮಾಡ್ಕೊಂಡು ಜೀವನ ಮಾಡೋಣ. ಏನಂತೀಯಾ? ಅಳಿ ಅಂದ್ರೆ ನಿಜ ಹೇಳ್ತಾ ಇದ್ದೀರಾ ಅಳಿ ಅಂದ್ರೆ ನೀವು? ನಾನು ಯಾಕೆ ಸುಳ್ಳು ಹೇಳಿಯತ್ತೆ, ನಿಜನೇ ಹೇಳ್ತಾ ಇದ್ದೀನಿ. ಈ ಕಾಂಜಿ ಪಿಂಜಿ ಕೆಲಸಗಳೆಲ್ಲ 50-60 ಕೆಲಸಗಳೆಲ್ಲ ಬೇಡ. ಹೋದ್ರೆ ಒಂದೇ ಸಲನೇ ಲಕ್ಷ ಲಕ್ಷ ಸಂಪಾದನೆ ಮಾಡಬೇಕು ಅಂಥದಕ್ಕೇನೆ ಹೋಗೋದು. ಅಮ್ಮ ಲಕ್ಷನಂತೆ ಏನು ಮಾಡೋದಮ್ಮ? ಲಕ್ಷ ಒಂದು ತಿಂಗಳು ತಾನೆ, ಒಂದು ತಿಂಗಳು ಕೆಲ್ಸಕ್ಕೆ ಹೋಗ್ಬಿಟ್ಟು ಅಡ್ಜಸ್ಟ್ ಮಾಡ್ತೀನಿ ಬಾಡಿಗೆ ಗಿಡಿಗೆ ಕಟ್ಟಕ್ಕೆ. ಯಾರೇನಾರ ಅನ್ಕೊಂಡಿ ಬಿಡು, ಅಲ್ಲೇ ಅಲ್ವಾ ಕೆಲ್ಸಕ್ಕೆ ಹೋದ್ರೂ ಏನಾಗಲ್ಲ. ಕೇಳ್ತೀನಿ ಆಮೇಲಿಂದ ಬೇಕಾದರೆ ನೋಡೋಣ, ಆಮೇಲಿಂದ ಸರಿನಾ? ಸರಿ ಆಯಿತು, ಹಾಗೆ ಆಯಿತು ಬಿಡು. ಈಗ ನೀನು ನಾಳೆಯಿಂದನೇ ಕೆಲ್ಸಕ್ಕೆ ಹೋಗು. ಇನ್ನು 15 ದಿನ ಆದಮೇಲೆ ಹೆಂಗಿದ್ರು ಇದು ಕೊಡ್ಬೇಕಲ್ಲ, ಅವಾಗ ಬೇಕಾದ್ರೆ ಹೆಂಗೋ ಅಡ್ಜಸ್ಟ್ ಮಾಡಿ ಯಾರ ತಗನ ಇಸ್ಕೊಂಡು ನೀನು ಸಂಬಳ ಬಂದಿದ ತಕ್ಷಣ ಸಾಲ ತೀರಿಸ್ಬಿಡೋಣ. ಅಷ್ಟರೊಳಗಡೆ ನಮ್ಮ ಅಳಿ ಅಂದ್ರೂ ಹೆಂಗೋ 1,00,000 ಕೆಲಸ ಸಿಗ್ತದೆ. ಅಪ್ಪ ಈ ಊರು ಬಿಟ್ಬಿಟ್ಟು ಬೇರೆ ಕಡೆಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ. ಅಳಿ ಅಂದರೆ ಸದ್ಯ ನೀವು ಈಗಾದ್ರೂ ನಮಗೆ ಖುಷಿ ಸುದ್ದಿ ಕೊಟ್ಬಿಟ್ರಲ್ಲ, ಅಷ್ಟೇ ಸಾಕು. ಅಪ್ಪ ದೇವರೇ, ನಿನ್ನೇ ನಂಬ್ಕೊಂಡಿದ್ದೀನಿ. ಮತ್ತೆ ಗಾರ್ಮೆಂಟ್ಸಾಗ ನನ್ನನ್ನಂತೂ ಕೆಲಸಕ್ಕೆ ಸೇರಿಸ್ಕೊಳ್ಳಲ್ಲ, ಆದರೆ ನಿನ್ನ ಕೆಲಸಕ್ಕೆ ಸೇರಿಸ್ಕೊಂತಾರೆ. ನಾನು ಬೇಕಾದ್ರೆ ಅಲ್ಲಿರ ನಮಗೆ ಗೊತ್ತಿರೋರ ಹತ್ರ ಮಾತಾಡ್ತೀನಿ, ಸರಿನಾ? ಇನ್ನೊಂದು 1,000-2,000 ಬೇಕಾದ್ರೆ ಸಂಬಳ ಶಾನೂ ಕೊಡಂಗೆ ನಾನೇ ಕೇಳ್ಕೊತೀನಿ. ಹೋಗಿ ಒಂದು ಸ್ವಲ್ಪ ದಿನ ಕೆಲಸ ಮಾಡು, ಸರೋಯ್ತದೆ. ನಾನು ಫೋನ್ ಮಾಡ್ಬಿಟ್ಟು ಹೇಳ್ತೀನಿ, ನಾಳೆನೇ ಹೋಗು. ಸರಿ ಆಯಿತು. ಅಮ್ಮ ಹೆಂಗೆ ನಾವು ಹೆಂಗೋ ಸದ್ಯ 1,00,000 ಕೆಲಸ ಸಿಗಂಗೈತಂತೆ. ಪರವಾಗಿಲ್ಲ ಬಿಡು, ಹೆಂಗೋ 1,00,000 ಕೆಲಸ, 1,00,000 ಹೆಂಗೋ ಸಿಗ್ತದೆ ಅಲ್ವಾ? ಅಪ್ಪ ಸದ್ಯ 1,00,000 ಅಂತಂದ್ರೆ ಸುಮ್ಮನೆ ಆಯ್ತದೇನಮ್ಮ. ಸರಿ ಬಿಡು, ನಾಳೆಯಿಂದ ಹೋಯ್ತೀನಿ. ಯಾರನ್ನ ಆಡ್ಕೊತಾರೆ ಅಂತ ಬೇಜಾರಾಗ್ತೈತೆ, ಆಡ್ಕೊಂಡ್ಲಿ ಬಿಡು, ಯಾರನ್ನ ಆಡ್ಕೊಂಡ್ಲಿ ಬಿಡು. ಅದ್ರಾಗೇನಂತೆ, ಯಾರನ್ನ ಆಡ್ಕೊಂಡ್ಲಿ ಏನಾದರೂ ಮಾಡ್ಕೊಂಡ್ಲಿ. ಅದ್ರಾಗ ನನಗೇನಾಗಬೇಕು? ಹೆಂಗೋ ನಾನಂತೂ ಹೆಂಗೋ ಸುಮ್ಮನೆ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದ್ರೆ ಆಯ್ತಲ್ಲ. ಆಡ್ಕೊಳ್ಳೋರಿಗೆಲ್ಲ ನನಗೆ ಇವ್ನಿಗೆ 1,00,000 ಸಂಬಳ ಬರ್ತದಲ್ಲ, ಆವಾಗ ಉತ್ತರ ಕೊಡ್ತೀನಿ. ಅಲ್ಲಿ ತನಕನೂ ನಾನಂತೂ ಯಾವ ಉತ್ತರನೂ ಕೊಡೋದಿಲ್ಲ, ನೋಡ್ತಾ ಇರು. ಸರಿ ಬಿಡು ಮಗಳೇ, ಆಯಿತು. ಸರಿ ಹೋಗು, ನೀನು ಹೊಸಿ ಸುಧಾರಿಸ್ಕ. ನಿಂಗೆ ರಾತ್ರಿಯಿಂದ ಪಾಪ ತಲೆ ಕೆಟ್ಟೋಗ್ಬಿಟ್ಟೈತೆ. ನಾನು ಹೊಸಿ ಕುಂತ್ಕೊಂಡು ಸುಧಾರಿಸ್ಕೊತೀನಿ. ಹೆಂಗೋ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಕ್ತಲ್ಲ. ಸದ್ಯ ನೀನು ಕೆಲ್ಸಕ್ಕೆ ಹೋಯ್ತೀನಿ ಅಂತ ಒಪ್ಕೊಂಡೆ, ಒಳಿ ಅಂದ್ರಿಗೂ ಹೆಂಗೋ ಕೆಲಸ ಸಿಗ್ತದೆ. ಹೆಂಗೋ ನಾಳೆಯಿಂದ ಬೆಳಗ್ಗೆ ನೀವು ಹೊಂಟೋಗ್ಬಿಡು ಗಾರ್ಮೆಂಟ್ಸ್ಗೆ, ಸರಿನಾ? ಸರಿ ಆಯ್ತಮ್ಮ. ದೇವರು ನಮ್ಮಂಥವ್ರಿಗೆ ಎಲ್ಲೋ ಅಂತ ಒಳ್ಳೇದು ಮಾಡ್ತಾನೆ, ನಮ್ಮಂಥವ್ರಿಗೆ. ದೇವರೇ ನಮ್ಮಪ್ಪ, ನೀನೇ ಕಾಪಾಡಪ್ಪ. ನಮಗಂತೂ ನೀನು ಎಲ್ಲ ಒಳ್ಳೇದು ಮಾಡೇ ಮಾಡ್ತೀಯ ಅಂತ ನನಗೆ ಗೊತ್ತಪ್ಪ. ನಾವೇನು ತಪ್ಪು ಮಾಡಿದ್ದೀವೋ ಬಿಟ್ಟಿದ್ದೀವೋ ಏನೋ ಅದಂತೂ ಗೊತ್ತಿಲ್ಲ. ಸದ್ಯ ಒಳ್ಳೇದಂತೂ ಮಾಡ್ತೀಯಲ್ಲಪ್ಪ ತಂದೆ, ಅಷ್ಟೇನೇ ಸಾಕು ಅಪ್ಪ. ಎಲ್ಲದಕ್ಕೂ ಒಂದು ಪರಿಹಾರ ಸಿಕ್ತು.